ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ಸ್ಯಾಟರ್ಡೆ ಮತ್ತು ಅಮಾವಾಸ್ಯೆ. ಸೊ ಮನೆಯಲ್ಲಿ ಪೂಜೆ ನಡೀತಿದೆ. ಬೆಳಗ್ಗೆನೇ ಎದ್ದು ನಾನು ಹರ್ಷ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಹರ್ಷ ಪೂಜೆ ಮುಗಿಸ್ತಿದ್ದಾರೆ. ಸೊ ಈಗ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗಬೇಕು. ಮಮ್ಮಿ ಮನೆಗೆ ಹೋಗಿ ಅಲ್ಲಿ ಚಳಿ ಮತ್ತು ರಕ್ಷಣಾ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ. ಪೂಜೆ ಎಲ್ಲ ಮುಗಿಸಿದ್ವಿ. ಈಗ ಹೊರಡೋಣ. ಈಗ ಹೊರಟಿದ್ದೀವಿ ನೋಡಿ. ಹಾಯ್ ಮಾಡು. ಹಾಯ್. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕಲ್ಲ, ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ನಿನ್ನ ಹಾಗೇನೆ ಆಡಲು ತುಂಟಾಟ ನೀ ನನಗೂ ಕಲಿಸು. ಬದಲಿಸಿ ನನ್ನ ಈ ಲೋಕವ ನಡೆಸುವೆ ನೀನು ನಿತ್ಯೋತ್ಸವ. ಮನಸ್ಸಿಗೂ ಚಂದ ಈ ವಾತ್ಸವ ಕುಡಿದಿ. ಪೂಜೆ ಸಾಮಾನು ತಗೊಳಕ್ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಏನಂತಂದೆ? ಕಡ್ಡಿ ಕರ್ಪೂರ, ಪೂಜೆ ಕೈದು ಬಾಳೆಹಣ್ಣು, ಕಾಯಿ ಇಷ್ಟ ತಾನೆ. ಮನೆಗೆ ಬಂದ್ವಿ. ಟಿಫನ್ ಮಾಡ್ತಾ ಇದ್ದೀನಿ. ಮಮ್ಮಿ ಉಪ್ಪಿಟ್ಟು ಮಾಡಿದ್ದಾರೆ. ಉಪ್ಪಿಟ್ಟು ತಿಂತಾ ಇದ್ದೀನಿ ನೋಡಿ. ಸೊ ಗೈಸ್, ನಿನ್ನೆ ಮಮ್ಮಿ ಮನೆಗೆ ಹೋಗಿದ್ವಲ್ಲ, ಬರೋ ಅಷ್ಟರಲ್ಲಿ ನೈಟ್ ಆಯಿತು. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಹರ್ಷ ಹೋಟೆಲಿಗೆ ಹೊರಟಿದ್ದೀವಿ. ಸೊ ಅಲ್ಲಿ ಹೋಗಿ ಸಿಗ್ತೀವಿ. ಕಾರ್ ಕವರ್ ಹಾಕಕ್ಕೆ ಕರಿತಿದ್ದಾನೆ ಹರ್ಷ. ಬನ್ನಿ ಹೋಗೋಣ. ಅವಾಗಲೇ ಕರೆದಿದ್ದು ಮುನ್ನ ನೋಡಿ, ಒಬ್ಬನೇ ಹಾಕ್ತ ಆದರೂ ನನ್ನ ಕರೀತಾನೆ. ಇಲ್ಲ, ಮಾಡೋದೇ ಇಲ್ಲ ಪಪ್ಪ. ನಾನು ಹಂಗೆ ತಿಂತೀಯ ಅಲ್ವಾ ಡೈಲಿ ಮನೇಲಿ? ಕರ್ಕೊಂಡು ಹೋಗ್ತಿದ್ದೆ ಹೋಟ್ಲಿಗೆ. ಡೈಲಿ ಕರ್ಕೊಂಡು ಹೋಗ್ತೀಯಾ? ಅದೇ ಡೈಲಿ ಕರ್ಕೊಂಡು ಹೋಗ್ತೀಯಾ? ವ್ಲಾಗಲ್ಲಿ ತೋರಿಸ್ಲಾ ಡೈಲಿ ಹೋಗೋದು? ಹಾಂ ಮಿಸ್ಟರ್ ಹರ್ಷವರ್ಧನ್, ತೋರಿಸ್. ಬಾಯಿ ಮುಚ್ಕೊಂಡಿರಲ್ಲ ಸ್ಕಿಲ್ಲು. ಕಮಾನ್ 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 ಹರ್ಷವರ್ಧನ್, ವಿ ಕ್ಯಾನ್ ಡೂ ಇಟ್. ಹೇಳ್ಕೊ ಪ್ಯಾಂಟು ಮೇಲೆ ಇನ್ನು. ಏ ಸಾಧಿಸ್ಬಿಟ್ಟ. ಬನ್ನಿ ಗೈಸ್, ಅವನ್ನೇ ಫಾಲೋ ಮಾಡೋಣ. ಹಿಡನ್ ಕ್ಯಾಮ್ರಾ ಇಟ್ಬಿಡ್ಬೇಕಚ್ಚು ನಿನಗೆ. ಗೈಸ್, ಹೋಟೆಲಿಗೆ ಬಂದ್ವಿ. ಫುಲ್ಲು ರಶ್ ಇದೆ. ಈಗ ಫಸ್ಟು ವಡ ತೊಗೊಂಡಿದ್ದೀನಿ. ಏನು ಚಟ್ನಿ ಹಾಕಲ್ಲ ಆ ಕಡೆ ಇಟ್ಟರು. ಇವಾಗ ತಾನೇ ಮಲ್ಲಿಗೆ ಇಟ್ಟೆ, ಒಂದೊಳ್ಳೆ ನಿದ್ದೆ ಆಯಿತು. ಸೊ ಹರ್ಷ ಕಾಲ್ ಮಾಡಿದರು. ಮೊನ್ನೆ ಮ್ಯಾಂಗೋ ತಂದಿದ್ರು, ಅದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡು ಅಂತ ಹೇಳಿದ್ರು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಮೊನ್ನೆ ಪೋಲಾ ಬ್ಯಾಗ್ ಹೋಗಿದ್ವಿ DP ಸಿಟ್ ತಿನ್ನೋಣ ಅಂತ. ಅಲ್ಲಿ ಮ್ಯಾಂಗೋ ಮಸ್ತಾನಿ ಅಂತ ಒಂದು ರೆಸಿಪಿ ಇತ್ತು. ಆವತ್ತು ಟ್ರೈ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನೇ ಹರ್ಷಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೋಗಿ ತರೋಣ. ಅದಕ್ಕಿಂತ ಮುಂಚೆ ಫಸ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಅದಾದಮೇಲೆ ಹೋಗಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದೆಲ್ಲ ತೊಗೊಂಡು ಬರ್ತೀನಿ. ಸೊ ಹರ್ಷಂಗೆ ಹೊರಗಡೆ ತಿನ್ನೋದಕ್ಕಿಂತ ನಾನು ಮಾಡಿದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಡಿನ್ನರ್ಗೆ ರವೆ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ನನ್ನ ಫೇವ್ರೆಟ್ ಕಾಂಬಿನೇಷನ್ ಇದು. ಬಯ್ಯೋ ರೊಟ್ಟಿ ನಮ್ಮ ಮಮ್ಮಿ ಯಾವಾಗಲೂ ಮಾಡ್ತಿರ್ತಾರೆ, ಅದರಿಂದ ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಮನೇಲಿ ಮಾಡ್ಕೊತಿರ್ತೀನಿ. ಅದರಲ್ಲೂ ಈ ಅಕ್ಕಿ ರೊಟ್ಟಿ ತಟ್ತಾರಲ್ವ ಅದು, ಆಮೇಲೆ ಈ ರವೆ ರೊಟ್ಟಿ ಬಡಿತಾರಲ್ಲ ಅದು ಸಖತ್ ಇಷ್ಟ. ಅದರಲ್ಲೂ ಈ ರವೆ ರೊಟ್ಟಿನ ಟೊಮೆಟೊ ಗೊಜ್ಜಲ್ಲಿ ತಿಂತಿದ್ರೆ ಕಳೆದೋಗ್ಬಿಡ್ತೀವಿ. ಟೊಮೆಟೊ ಗೊಜ್ಜನ್ನ ಖಾರ ಖಾರ ಮಾಡ್ಕೊಂಡಿದ್ದೀನಿ. ಏನು ಸಖತ್ತಾಗಿದೆ ಊಟ. ಸೊ
ಸೂಪರ್ ಕಾಂಬಿನೇಷನ್. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಈಗ ನಾನು ಮ್ಯಾಂಗೋ ಮಸ್ತಾನಿ ಮಾಡ್ತಿದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಮ್ಯಾಂಗೋಸ್ನ ತೊಗೊಂಡಿದ್ದೀನಿ. ಮ್ಯಾಂಗೋನ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ಮ್ಯಾಂಗೋಸ್ನ ಕಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಚಾಪ್ ಮಾಡ್ಕೊಂಡಿರೋ ಮ್ಯಾಂಗೋನ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ತೀನಿ. ಮಿಲ್ಕ್ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ, ಯಾಕಂದರೆ ಮ್ಯಾಂಗೋ ಸ್ವೀಟ್ ಇರುತ್ತೆ ಮತ್ತು ಐಸ್ ಕ್ರೀಮ್ ಬೇರೆ ಯೂಸ್ ಮಾಡ್ತೀವಲ್ವ, ಸೊ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಅದು. ಸೊ ಈಗ ಇದು ಈ ಕನ್ಸಿಸ್ಟೆನ್ಸಿಲಿದೆ. ಇವಾಗ ಇದಾಗಿದೆ. ಇದನ್ನು ಸೊ ಗೈಸ್ ಈಗ ಎಲ್ಲ ಮುಗ್ದಿದೆ. ಈಗ ಗ್ಲಾಸ್ಗೆ ಅರೇಂಜ್ ಮಾಡ್ಕೊಳ್ಳೋಣ. ಈಗ ಚಾಪ್ ಮಾಡ್ಕೊಂಡಿರೋ ಮ್ಯಾಂಗೋಸ್ನ ನಾನು ಇದರೊಳಗೆ ಹಾಕ್ತಿದ್ದೀನಿ ಫಸ್ಟು. ಆಮೇಲೆ ಸ್ವಲ್ಪ ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂಸ್ನ ಚಾಪ್ ಮಾಡ್ಕೊಂಡಿದ್ದೆ, ಅದು ಹಾಕ್ತೀನಿ. ಆಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ತಿದ್ದೀನಿ. ಈಗ ಮ್ಯಾಂಗೋ ಮಿಕ್ಸ್ಚರ್ನ ಹಾಕ್ಕೊಳ್ಳೋಣ ಸ್ವಲ್ಪ. ನೆಕ್ಸ್ಟ್ ನಾನು ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಹಾಕ್ತಿದ್ದೀನಿ. ಮತ್ತು ಮ್ಯಾಂಗೋ ಮಿಕ್ಸ್ಚರ್ನ ಹಾಕ್ಕೊಳ್ಳೋಣ. ಮತ್ತು ಕಟ್ ಮಾಡಿರೋ ಮ್ಯಾಂಗೋಸ್, ಡ್ರೈ ಫ್ರೂಟ್ಸ್, ಟೂಟಿ ಫ್ರೂಟಿ ಹಾಕ್ತಿದ್ದೀನಿ. ಸೊ ಹರ್ಷಂಗೆ ಗೊತ್ತಿಲ್ಲ ಇದು ಮಾಡ್ತಿರೋದು, ಸರ್ಪ್ರೈಸ್ ಆಗಿ ಮಾಡ್ತಿದ್ದೀನಿ. ಅವನಿಗೆ ನಾನು ಮಾಡಲ್ಲ ಅಂತ ಹೇಳಿದ್ದೆ, ಅವನು ನಾನು ಮಾಡಲ್ಲ ಅಂತ ಅಂದ್ಕೊಂಡಿದ್ದಾನೆ. ಸೊ ಅವ್ನ ರಿಯಾಕ್ಷನ್ ನೋಡೋಣ ಕೊಟ್ಟಮೇಲೆ ಲಾಸ್ಟಲ್ಲಿ ಮತ್ತೆ ಅಯ್ಯೋ ಇದೇನು ಬೀಳ್ತಾನೆ ಇಲ್ಲ. ಲಾಸ್ಟಲ್ಲಿ ಮತ್ತೆ ವೆನಿಲಾ ಐಸ್ ಕ್ರೀಮ್ ಹಾಕ್ತಿದ್ದೀನಿ.
ಎಲ್ಲವೂ ಮುಗೀತು. ಸೊ ಈಗ ಇದನ್ನು ಅವನಿಗೆ ಕೊಟ್ಟು ಅವನ ರಿಯಾಕ್ಷನ್ ನೋಡೋಣ. ಎಲ್ಲಿದೆಯೋ ಈಗ ಅವನಿಗೆ ಕೊಡೋಣ ನೋಡಿ. ಸರ್ಪ್ರೈಸ್. ಗೊತ್ತು. ಎರಡು ನಿಂಗಲ್ಲ, ಒಂದು ನಿನಗೆ. ಏನಿದು ಬಟ್ಟೆ ಎಲ್ಲ ನೆನೆಸ್ಕೊಂಡು ನೀನು ಯಾಕೆ ಈಗ ಇಡ್ತೀಯ? ಮಳೆಯಲ್ಲಿ ನೆನ್ಕೊಂಬಂದಿದ್ದೀನಿ. ಸಖತ್ತಾಗಿ ಮಾಡಿದ್ಯಾ. ಟೇಸ್ಟ್ ಮಾಡು, ಹುಷಾರು, ಜಾರುತ್ತೆ ಪ್ಲೇಟ್. ಪೋಲಾರ್ ಬೇರಲ್ಲೂ ಈ ಥರ ಟೇಸ್ಟ್ ಇಲ್ಲ, ಅಷ್ಟು ಚೆನ್ನಾಗಿದೆ. ನಿಜ? ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಡ್ಕೊಂಡಿದ್ದಕ್ಕೆ. ವೆಲ್ಕಮ್. ಇನ್ನೂ ತರ್ತೀನಿ ನಾವೇ ನನ್ನಿಲ್ಲ. ಡೈಲಿ ಮಾಡೋಕ್ಕಲ್ಲಪ್ಪ ಇರೋದದು.